ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪುರಸ್ಕಾರ ಈಗ ಸಾಕ್ಷಿ ಆಗ್ತಾ ಇದ್ದಾರೆ. ಇವತ್ತು ನಮ್ಮ ಪೂಜ್ಯರಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ತಂದೆ ಪೂಜ್ಯ ಕರ್ಮಸಯ್ಯ ಸ್ವಾಮಿಯವರು ಸಂಗೀತ ಕಲಾವಿದರಿದ್ದರು, ನಾಟಕ ಕಲಾವಿದರಿದ್ದರು, ಪಾತ್ರ ಮಾಡ್ತಿದ್ರು ಅಂತ ಒಂದು ತಂದೆಯವರ ಸ್ಮರಣೋತ್ಸವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಇತಿಹಾಸಕ್ಕೆ ಸಂಗೀತ ದಿನಾಚರಣೆ ಮಾಡುವುದಕ್ಕಾಗಿ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಿದ್ದಾರೆ. ಜೋರಾದ ಸಮಾರಂಭ. ಈಗ ಮೊದಲಿಗೆ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಡ ವಿಶ್ರಾಂತ ಸಂಗೀತ ಪ್ರಾಧ್ಯಾಪಕರು ಬಾಗಲಕೋಟೆ. ಕಾಶಿಲಿಂಗ ಎಲ್ಲಿ ಮುಟ್ಟಿ ಎಲ್ಲಿ ಕಾಶಿಯಲ್ಲ ಅನ್ನುವಂಥ ಭಕ್ತಿಗೀತೆಯನ್ನ ಭಾವಗೀತೆಯನ್ನ ಡಾಕ್ಟರ್ ದೇವೇಂದ್ರಕುಮಾರ್ ಅಕಾಡೆಮಿ ಬರೆಯಿತು. ಅದನ್ನ ನಾಡಿನ ಕನ್ನಡ ನಾಡಿನ ಜನರ ಮನಸ್ಸಿಗೆ ಬಿಡಿಸಿದವರು ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರು. ಅದೇ ರೀತಿ ಸಿದ್ದಯ್ಯ ಪುರಾಣಿಕ ಅವರ ಪ್ರಕೃತಿಯೇ ಗುರು ಕನ್ನಡದಲ್ಲಿ ನಾವು ನೆರವೇರಿಸುವುದ ಸಂಗಮ ಅನ್ನುವಂಥ ಹಾಡನ್ನು ಜಗತ್ತಿಗೆ ನಾಡಿಗೆ ಬಿಡಿಸಿದವರು ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರು. ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರು ಸಂಗೀತದಲ್ಲಿ ಎಲ್ಲೇ ಪದವಿ ಪಡೆದಿದ್ದಾರೆ. ಡಾಕ್ಟರ್ ನಂದಾ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಪಂಡಿತ್ ಕುಮಾರ್ ಗಂಧರ್ವರ ನವೀನ ಅನ್ವೇಷಣೆಗಳ ಒಂದು ಅಧ್ಯಯನ ಎನ್ನುವ ವಿಷಯದ ಕುರಿತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಸಂಗೀತ ದಿಗ್ಗಜರಾದ ಪಂಚಾಕ್ಷರಿ ಮತ್ತಿಗಟ್ಟಿ, ಸಂಗಮೇಶ್ವರ ಗುರು, ಪಂಡಿತ್ ಬಸವರಾಜ ರಾಜಗುರು, ಪ್ರೊಫೆಸರ್ ಎ.ಯು. ಪಾಟೀಲ್, ಪ್ರೊಫೆಸರ್ ಆರ್.ಪಿ. ಹುಗರ್ ಅವರು ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ಸಂಗೀತದ ಗುರುಗಳಾಗಿದ್ದರು. ಸಿದ್ದರಾಮಯ್ಯ ಗೋಲ್ಡರ್ ಅವರ ತಂದೆ ಪಂಡಿತ್ ವಿರೂಪಾಕ್ಷಯ್ಯ ಸ್ವಾಮಿಯವರು, ಇವರ ಚಿಕ್ಕಪ್ಪ ಮೇಲ್ಕಲ್ಲಿ ವಿರೂಪಾಕ್ಷಯ್ಯ ಸ್ವಾಮಿಯವರು ಸಂಗೀತಗಾರರಾಗಿದ್ದರು. ಹೀಗಾಗಿ ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ಸಂಗೀತ ರಕ್ತಗತವಾಗಿ ಬಂದಿದೆ. ಬಹುಮುಖ ಪ್ರತಿಭೆ ಹೊಂದಿರುವ ಸಿದ್ದರಾಮಯ್ಯ ಅವರು ಭಕ್ತಿಗೀತೆ, ಭಾವಗೀತೆ, ಶಾಸ್ತ್ರಪದಗಳು, ಶರಣರ ವಚನಗಳು ಬಹಳ ಸುಂದರವಾಗಿ ಗಾಯನ ಮಾಡಿ ಕಳೆದ 40 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ರಂಗಭೂಮಿಯಲ್ಲಿ ನಟರಾಗಿ, ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ರಂಗಾಪುರದ ರಾಮಾಯಣ, ಮ್ಯೂಟ್ ಡೆತ್ ಮುಂತಾದ ಹೊಸ ಹಳೆಯ ನಾಟಕಗಳಿಗೆ ದೂರದರ್ಶನದ ಶರಣವಾಹಿನಿ ಧಾರಾವಾಹಿಗೆ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಡಾಕ್ಟರ್ ಸಿದ್ದರಾಮಯ್ಯ ಗೋಡ ಅವರು ಲೇಖಕರಾಗಿ ಹಿಂದೂಸ್ತಾನಿ ಸಂಗೀತಗಾರರು ಸಂಪುಟ 1, ಸಂಪುಟ 2, ಭಾವಗುಚ್ಛ, ಸಂಗೀತ ಶ್ರೀರುದ್ರ, ವೀರಶೈವ ಹಿಂದೂಸ್ತಾನಿ ಸಂಗೀತಗಾರರು ಹೀಗೆ 13ಕ್ಕೂ ಹೆಚ್ಚು ಪುಸ್ತಕಗಳನ್ನು, 258 ಲೇಖನಗಳನ್ನು ಬರೆದಿದ್ದಾರೆ. ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಾಡಿದ್ದಾರೆ. PUCಯಿಂದ MSc ವರೆಗೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳವರೆಗೆ ಸಂಗೀತ ವಿಭಾಗದಲ್ಲಿ ಇವರು ಬರೆದ ಪುಸ್ತಕಗಳು ಪಠ್ಯ ಪುಸ್ತಕಗಳಾಗಿವೆ. ಇಂತಹ ಗಾಯಕರಿಗೆ ಸಂಗೀತ ವಿಶಾರದ, ಸ್ವರಸ್ತ್ರೀ, ಶರಣ ಸಂಗೀತ ಶ್ರೀ ಸಿದ್ದರಾಮ ಜಂಬತಿನಿ ವಚನ ಸಂಗೀತ ಪ್ರಶಸ್ತಿ, ಮುಚ್ಚಳಂಬಾದಲ್ಲಿ ಜರುಗಿದ 3ನೇ ಬಸವಕಲ್ಯಾಣ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ. ಆ ಸ್ಥಾನದಲ್ಲಿ ಪೂಜ್ಯರಿಗೆ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಚಿನ್ನದ ಉತ್ತರವನ್ನು ಕೊಡಿಸಿ ಗೌರವಿಸಿದ್ದಾರೆ. ಅಷ್ಟೇ ಅಲ್ಲದೆ ಚಿಂಚೋಳಿಯಲ್ಲಿ ಜರುಗಿದ ಜಾತ್ರಾ ಮಹೋತ್ಸವದಲ್ಲಿ ಪೂಜ್ಯರಿಗೆ ಚನ್ನಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಮತ್ತೆ ಬಂಗಾರದ ಉಂಗುರವನ್ನು ನೀಡಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರಿಗೆ ಪೂಜ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪದಕವನ್ನು ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಡ ಅವರಿಗೆ. ಈಗ ಶ್ರೀ ನಾಗಲಿಂಗಯ್ಯ ಸ್ವಾಮಿ ವತ್ಸಲ ಭಟ್, ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರು, ಬೆಂಗಳೂರು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ನಾಗಲಿಂಗಯ್ಯ ವತ್ಸಲ ಭಟ್ ಅವರು. ಸಿದ್ದರಾಮಯ್ಯ ಸ್ವಾಮಿ ಅವರ ನಂತರ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಗೆ ಭಾಜಪರಾದವರು ಶ್ರೀ ನಾಗಲಿಂಗಯ್ಯ ವತ್ಸಲ ಭಟ್ ಅವರು. ಶ್ರೀ ನಾಗಲಿಂಗಯ್ಯ ವತ್ಸಲ ಭಟ್ ಅವರು ಕರ್ನಾಟಕ ರಾಜ್ಯದ ಹೆಸರಾಂತ ಹಿಂದೂಸ್ತಾನಿ ಗಾಯಕರಲ್ಲಿ ಒಬ್ಬರಾಗಿದ್ದಾರೆ. ಗದಗಿನ ಪದ್ಮಭೂಷಣ ಪಂಡಿತ್ ಗುರುರಾಜ್ ಕವಿ ಗವಾಯಿಲ್ ಅವರ ಸನ್ನಿಧಿಯಲ್ಲಿ 9 ವರ್ಷಗಳ ಕಾಲ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಮೂಲತಃ ಅಫ್ಜಲ್ಪುರ್ ತಾಲೂಕಿನ ಚೌಡಾಪುರದವರಾಗಿದ್ದಾರೆ. ಆಕಾಶವಾಣಿಯ ಹೈಗ್ರೇಡ್ ಕಲಾವಿದರಾಗಿದ್ದಾರೆ. ಸಂಗೀತದ ಶಿಕ್ಷಕರಾಗಿ ಗದಗ ಹಾವೇರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಗಾನವೇಗಿ ಪಂಚಾಕ್ಷರ ಸಂಗೀತ ವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ನೂರಾರು
ವಿದ್ಯಾರ್ಥಿಗಳಿಗೆ ಸಂಗೀತ ಅಭ್ಯಾಸ ಮಾಡುತ್ತಿದ್ದಾರೆ. ಪದ್ಮವಿಭೂಷಣ ಹರಿಪ್ರಸಾದ್ ಚೌರಾಸಿಯ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ದಾರೆ. ಧ್ವನಿ ಸುರುಳಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಹಂಪಿ ಉತ್ಸವ, ಲಕ್ಕುಂಡಿ ಉತ್ಸವ, ಚಾಲುಕ್ಯ ಉತ್ಸವ, ಮಡಿಕೇರಿ ರಾಮೋತ್ಸವ ಹೀಗೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಗಾಯನ ಮಾಡಿದ್ದಾರೆ. ರಾಣೆಬೆನ್ನೂರು, ಬಾಳೆಹೊನ್ನೂರು, ಹರಿಹರ ಹೀಗೆ ಕರ್ನಾಟಕದಾದ್ಯಂತ ಸಂಗೀತ ಕಾರ್ಯಕ್ರಮ ನೀಡಿದ್ದಾರೆ. ಕಳೆದ 25 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಸಂಗೀತ ವಿಭಾಗದ ಪರೀಕ್ಷೆಗಳ ಪ್ರಾಯೋಗಿಕ ಪರೀಕ್ಷಕರಾಗಿ ಬಹಳ ದಕ್ಷತೆ ಕೆಲಸ ನಿರ್ವಹಿಸಿದ್ದಾರೆ. ಇವರ ಸುದೀರ್ಘವಾದ ಸಂಗೀತ ಕ್ಷೇತ್ರದ ಸಾಧನೆ ಗುರುತಿ ಈ ಸಂದರ್ಭದಲ್ಲಿ ಪೂಜ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಐನೂರು ಗ್ರಾಮದ ಹಿರಿಯ ಸಂಗೀತ ದಿಗ್ಗಜರು, ಇವತ್ತು ಅನೇಕ ಕಲಾವಿದರಿಗೆ ಸ್ಫೂರ್ತಿದಾಯಕರು ಶ್ರೀ ರಾಮಯ್ಯ ಸ್ವಾಮಿ ಐನೂರಿ ಗುಡಂಬಾಲ್ ಅವರ ಪರಿವಾರ ಸಮೇತವಾಗಿ ಮಗ, ಸೊಸೆ, ಅವರ ಧರ್ಮಪತ್ನಿ, ಅವರ ಇಡೀ ಪರಿವಾರ ಕೂಡ ಸಾಕ್ಷಿಯಾಗಿದ್ದಾರೆ. ಇವತ್ತು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಗಾನವಿಗೆ ಪಂಚಾಯತ್ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕಿತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಅವರ ವಿವರಣೆ ಈಗ ಸಾದರಪಡಿಸ್ತಾ ಇದ್ದಾರೆ. ಗುರುವಿಗಾಗಿ ಗುಡಿ ಕಟ್ಟಿಸಿದ ಶ್ರೀ ರಾಮಯ್ಯ ಐನೂರಿ ಅವರು ತಮ್ಮ ಗುರುಗಳಾದ ಶ್ರೀ ವಿರೂಪಾಕ್ಷ ತಾತನವರ ಬೃಹತ್ ದೇವಾಲಯವನ್ನು ಐನೂರಿ ಗ್ರಾಮದಲ್ಲಿ ನಿರ್ಮಿಸಿದ್ದಾರೆ. ಗುರು ಕೃಪೆಗೆ ಪಾತ್ರರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಂಗೀತಗಾರರಲ್ಲಿ ರಾಮಯ್ಯ ಸ್ವಾಮಿ ಐನೂರಿ ಅವರು ಒಬ್ಬರಾಗಿದ್ದಾರೆ. ವೃತ್ತಿಯಿಂದ ಕಿರಾಣಿ ಅಂಗಡಿ ವ್ಯಾಪಾರಿಗಳಾಗಿದ್ದಾರೆ. ಪ್ರವೃತ್ತಿಯಿಂದ ಸಂಗೀತಗಾರರಾಗಿದ್ದಾರೆ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಶರಣ ವಚನಗಳು ಹಾಗೂ ತತ್ವಪದಗಳನ್ನು ಬಹಳ ಸುಶ್ರಾವ್ಯವಾಗಿ ಹಾಡಬಲ್ಲವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಉರ್ದು ಭಾಷೆಯಲ್ಲಿ ರಚನೆಯಾಗಿರುವ ಖವಾಲಿಗಳನ್ನು ಸಹ ಹಾಡಿ ಖವಾಲಿ ಗಾಯಕರನ್ನು ಪ್ರಸಿದ್ಧಿ ಪಡೆದಿದ್ದಾರೆ. ರಂಗಭೂಮಿಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ರಾಮಯ್ಯ ಸ್ವಾಮಿಯವರು 30ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಲೇಖಕರು ಆಗಿರುವ ಶ್ರೀ ರಾಮಯ್ಯ ಸ್ವಾಮಿಯವರು ಸ್ವರವಚನಗಳು, ತತ್ವಪದಗಳು, ಒಮ್ಮೆ ನೋಡು ಹಾರ್ಕೋಟ ಅಲ್ಲದೆ ಚಿಂಚೋಳಿ ತಾಲೂಕಿನ ಸಂಗೀತ ಕಲಾ ಕುಟುಂಬಗಳನ್ನು ಕೃತಿಯನ್ನು ಪ್ರಕಟಿಸಿದ್ದಾರೆ. ತಮ್ಮ ಮನೆಯನ್ನೇ ಸಂಗೀತ ಶಾಲೆಯನ್ನಾಗಿ ಮಾಡಿಕೊಂಡಿರುವ ರಾಮಯ್ಯ ಸ್ವಾಮಿಯವರು ನೂರಾರು ಮಕ್ಕಳಿಗೆ ಉಚಿತವಾಗಿ ಹಾಡುಗಾರಿಕೆಯನ್ನು, ಹಾರ್ಮೋನಿಯಂ ಹಾಗೂ ತಬಲಾ ನುಡಿಸುವುದನ್ನು ಕಲಿಸಿದ್ದಾರೆ. ಚಿಂಚೋಳಿ ತಾಲೂಕಿನಲ್ಲಿ ಶ್ರೀ ಗಾನವೇಗಿ ಪಂಚಾಯತ್ ತಾಲೂಕಾ ಸಂಗೀತ ಕಲಾ ಸಂಘ ಸ್ಥಾಪಿಸಿ ಕಳೆದ 40 ವರ್ಷಗಳಿಂದ ಚಿಂಚೋಳಿಯ ಹಾರ್ಮೋನಿಯಂ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಂಗೀತ ದರ್ಬಾರ್ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಇವರ ಸುದೀರ್ಘವಾದ ಸಂಗೀತ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ರಾಮಯ್ಯ ಸ್ವಾಮಿ ಐನೂರಿ ಅವರಿಗೆ. ಶ್ರೀ ರಾಜ್ಕುಮಾರ್ ಧೂಳಪ್ಪ ಮುಡ್ಬಿ ಅವರು ಈಗ ರಾಜ್ಕುಮಾರ್ ಮುಡ್ಬಿ ಅವರ ಪರಿಚಯ. ಶ್ರೀ ರಾಜ್ಕುಮಾರ್ ಧೂಳಪ್ಪ ಮುಡ್ಬಿ ಅವರದು ಸಂಗೀತಗಾರರ ಕುಟುಂಬವಾಗಿದೆ. ಇವರ ತಂದೆ ಧೂಳಪ್ಪ ಮುಡ್ಬಿ ಅವರು ಆಕಾಶವಾಣಿಯ ಕಲಾವಿದರಾಗಿದ್ದಾರೆ. ಇವರ ಸಹೋದರ ಶ್ರೀ ಬದ್ರಿನಾಥ್ ಮುಡ್ಬಿ ಅವರು ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರಾಗಿದ್ದಾರೆ. ವೈಲಿನ್ ಹಾಗೂ ಹಾರ್ಮೋನಿಯಂ ನುಡಿಸುವ ಕಲಾವಿದರಾಗಿದ್ದಾರೆ. ಶ್ರೀ ರಾಜ್ಕುಮಾರ್ ಮುಡ್ಬಿ ಅವರು ಕೇವಲ 5 ವರ್ಷದ ಬಾಲಕರಿರುವಾಗಲೇ ತಬಲಾ ನುಡಿಸುವುದನ್ನು ಪ್ರಾರಂಭಿಸಿದ್ದಾರೆ. ಅಂದು ಇವರೊಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ತಬಲಾ ಬಾಲಕರಾಗಿರುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಇಂದು ಆನ್ಲೈನ್ನಲ್ಲಿ ಸಹ ತಬಲಾ ಕಲಿಸುವ ಗುರುಗಳಾಗಿದ್ದಾರೆ. ಇವರ ಶಿಷ್ಯರು ಅಮೆರಿಕ, ಸ್ವೀಡನ್, ಇಂಗ್ಲೆಂಡ್, ಕತಾರ್, ಆಸ್ಟ್ರೇಲಿಯಾ, ರಷ್ಯಾ ಮುಂತಾದ ದೇಶಗಳಿದ್ದಾರೆ. ಪ್ರಾರಂಭದಲ್ಲಿ ರಾಜ್ಕುಮಾರ್ ಅವರಿಗೆ ಕೇರಳಿಯ ಶ್ರೀ ಬಸಯ್ಯ ಸ್ವಾಮಿ ಅವರು ತಬಲಾ ಕಲಿಸುವ ಗುರುಗಳಾಗಿದ್ದರು. ನಂತರ ಕಲಬುರಗಿಯ ದಿವಂಗತ ಕೆ.ಎಸ್. ಹಡಪದ್ ಅವರ ಹತ್ತಿರ 12 ವರ್ಷಗಳ ಕಾಲ ತಬಲಾ ವಾದ್ಯ ನುಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಎಷ್ಟು ದೊಡ್ಡ ಕಲಾವಿದರಾದರೂ ರಾಜ್ಕುಮಾರ್ ಅವರು ಯಾವುದೇ ಹಮ್ಮು ಬಿಗುಗಳಿಲ್ಲದೆ ಕಳೆದ 25 ವರ್ಷಗಳಿಂದ ವಿಶ್ವವಿಖ್ಯಾತ ತಬಲಾ ವಾದಕರಾದ ಉಸ್ತಾದ್ ಶಬೀರ್ ನಿಸಾರ್ ಅವರ ಹತ್ತಿರ ತಬಲಾ ನುಡಿಸುವ ಹೆಚ್ಚಿನ ಕಲೆಯನ್ನು ಕಲಿಯುತ್ತಿದ್ದಾರೆ. ರಾಜ್ಕುಮಾರ್ ಮುಡ್ಬಿಯವರು ದೆಹಲಿ, ಭೋಪಾಲ್, ಡೆಹ್ರಾಡೂನ್, ಭುವನೇಶ್ವರ್, ಪುಣೆ, ಹೈದರಾಬಾದ್, ಮೈಸೂರು ದಸರಾ ಉತ್ಸವ ಹೀಗೆ ರಾಷ್ಟ್ರದಾದ್ಯಂತ ತಮ್ಮ ವಿಶಿಷ್ಟವಾದ ತಬಲಾ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕರಾದ ಅಜಯ್ ಮೋಹನ್ಕರ್, ಪದ್ಮಶ್ರೀ ವೆಂಕಟೇಶ್ ಕುಮಾರ್, ಸಂಗೀತ ಕಟ್ಟಿ ಕುಲಕರ್ಣಿ, ನರಸಿಂಹರು ಒಡವಟ್ಟಿ ಹೀಗೆ ಅನೇಕ ಸಂಗೀತ ದಿಗ್ಗಜರಿಗೆ ತಬಲಾ ಸಾಥ್ ನೀಡಿದ್ದಾರೆ. ಇವರ ಸುದೀರ್ಘವಾದಂತಹ ಅಮೋಘವಾದ ತಬಲಾ ಕಲೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಪೂಜ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ.
ರಾಜ್ಕುಮಾರ್ ಅವರ ಸಹೋದರ ಬದ್ರಿನಾಥ್ ಕೂಡ ಖ್ಯಾತ ವೈದ್ಯನ್ ವಾದಕರಿದ್ದಾರೆ, ಗಾಯಕರಿದ್ದಾರೆ. ಅವರ ತಾಯಿಯರು ಕೂಡ ಬಂದಿದ್ದಾರೆ. ಕಮಲಾ ತಾಯಿ ಧೋಳಪ್ಪ ಮುಡ್ಬಿ ದಂಪತಿಗಳು, ಅಂದರೆ ರಾಜ್ಕುಮಾರ್ ಅವರ ತಂದೆ ತಾಯಿ, ಅವರಿಗೆ ಜೋರಾದ ಚಪ್ಪಾಳೆ. ಈಗ पंडित जडेश शुगर देसाई कल्लूर आकाशवाणी ಹಾಗೂ ದೂರದರ್ಶನ ಏಟ್ ಆಫ್ ಗ್ರೇಟ್ ಕಲಾವಿದರು ಕಲಬುರಗಿ. ಈ ಸಂದರ್ಭದಲ್ಲಿ ಹೂಗಾರ್ ಪರಿವಾರ ದೇಸಾಯಿ ಕಲ್ಲೂರ್ ಪಂಡಿತ್ ಭಗವಂತಪ್ಪ ಹೂಗಾರ್ ಅವರ ನೆನಪು ಮಾಡಲೇಬೇಕು. ಅವರ ಪರಿಚಯ ಈಗ ಸಾದರಪಡಿಸ್ತಾ ಇದ್ದಾರೆ ನಮ್ಮ ಬಸವರಾಜ್ ಸರ್ ಐನೂರು. पंडित जडेश हुगार ಅವರು ಆಕಾಶವಾಣಿ ಹಾಗೂ ದೂರದರ್ಶನ ಕೇಂದ್ರಗಳ ಎ ಟಾಪ್ ಕಲಾವಿದರಾಗಿದ್ದಾರೆ. ಜಡೇಶ್ ಹುಗಾರ್ ಅವರು ಸಹ ಸಂಗೀತ ಕುಟುಂಬ. ಇವರ ಅಜ್ಜ ದಿವಂಗತ ಪಂಡಿತ್ ಚಕ್ರಪ್ಪ ಹುಗಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಸುಪ್ರಸಿದ್ಧ ತಬಲಾ ಕಲಾವಿದರಾಗಿದ್ದರು. ಇವರ ತಂದೆ ದಿವಂಗತ ಪಂಡಿತ್ ಭಗವಂತಪ್ಪ ಹಾಗೂ ಇವರ ಚಿಕ್ಕಪ್ಪ ಪಂಡಿತ್ ಚಾತ್ಲಿಕ ದೇಸಾಯಿ ಕಲ್ಲೂರ್ ಅವರು ಪ್ರಖ್ಯಾತ ತಬಲಾ ವಾದಕರಾಗಿದ್ದಾರೆ. ಪಂಡಿತ್ ಜಡೇಶ್ ಹುಗಾರ್ ಇವರು ಶ್ರೇಷ್ಠ ತಬಲಾ ವಾದಕರು, ಹಿಂದೂಸ್ತಾನಿ ಗಾಯಕರು ಹಾಗೂ ಸಂಗೀತ ಸಂಯೋಜಕರಾಗಿದ್ದಾರೆ. 2004ರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಂಗೀತದಲ್ಲಿ MA ಪದವಿ ಪಡೆದಿದ್ದಾರೆ. ತಮ್ಮ ತಬಲಾ ಮಾತೃಕತೆಯಿಂದ ರಾಷ್ಟ್ರದಾದ್ಯಂತ ಪ್ರಖ್ಯಾತಿ ಪಡೆದಿರುವ ಜಡೇಶ್ ಹುಗಾರ್ ಅವರು ದೆಹಲಿ, ಅಹಮದಾಬಾದ್, ಬರೋಡಾ, ಮುಂಬೈ, ಗ್ವಾಲಿಯರ್, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಕಾರ್ಯಕ್ರಮಿಸಿದ್ದಾರೆ. ಪಂಡಿತ್ ರಾಜಶೇಖರ್ ಮನ್ಸೂರ್, पंडित वेंकटेश कुमार, पंडित सोमनाथ मरडू, पंडित कैवल्य कुमार गुरव, उस्ताद शफीक ಹಾಗೂ ರಫೀಕ್ ಖಾನ್ ಸಂಗೀತ ಕಟ್ಟಿ ಮುಂತಾದ ವಿಶ್ವವಿಖ್ಯಾತ ಗಾಯಕರಿಗೆ ತಬಲಾ ಸಾಥ್ ನೀಡಿದ್ದಾರೆ. ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಂಗೀತ ಸೇವೆಗೆ ತಬಲಾ ಚತುರ, ತಾಲಚತುರ ಸೇರಿ 20ಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಪಂಡಿತ್ ಜಡೇಶ್ ಹುಗಾರ್ ಅವರ ಅಮೋಘವಾದ ತಬಲಾ ಕಲೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಚಂದ್ರ ಶಿವಾಚಾರ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸುತ್ತಿದ್ದಾರೆ. 5 ಜನ ಸಂಗೀತ ಸಾಧಕರಿಗೆ ಮತ್ತೊಂದು ಅನಂತ ಶರಣಾರ್ಥಿಗಳು. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.